ನಮಸ್ಕಾರ ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾನು ನಿಮ್ಮ ಜೊತೆ ಶೇರ್ ಮಾಡೋದಕ್ಕೆ ಬರ್ತಾ ಇರೋದು ಒಂದು ಹೊಸ ಟಾಪಿಕ್ನ ಜೊತೆ. ಅದೇನಪ್ಪ ಅಂದರೆ ಪೋಕೋ ಕಡೆಯಿಂದ ಬರುವಂತಹ ಒಂದು ಹೊಸ ಮೊಬೈಲ್ ಲಾಂಚ್ ಆಗಿದೆ ಇಂಡಿಯಾದಲ್ಲಿ. ಅದು ಯಾವುದು ಅಂದರೆ ಪೋಕೋ X2 ಮೊಬೈಲ್. ಈ ಒಂದು ಮೊಬೈಲ್ ಬಗ್ಗೆ ನಾನು ಇಲ್ಲಿ ಸಾಕಷ್ಟು ಮಾಹಿತಿನ ತೊಗೊಂಡ್ಬಂದಿದ್ದೀನಿ. ಅದೇನೇನಪ್ಪ ಅಂದರೆ ಪೋಕೋ ಮೊಬೈಲ್ನಲ್ಲಿ ಇರುವಂತಹ ಸ್ಪೆಸಿಫಿಕೇಶನ್, ಕ್ಯಾಮ್ರಾ ಆಗಿರ್ಬೋದು, ಪ್ರೊಸೆಸರ್ ಆಗಿರ್ಬೋದು, ಇಂಟರ್ನಲ್ ಸ್ಟೋರೇಜ್ ಆಗಿರ್ಬೋದು, ಎಲ್ಲದ್ರ ಬಗ್ಗೆ ಮಾಹಿತಿ ಕೊಡ್ತೀನಿ. ಅದಾದಮೇಲೆ ಪ್ರೈಸಿಂಗ್ನ ಬಗ್ಗೆ ಮಾಹಿತಿ ಕೊಡ್ತೀನಿ. ಅಂದರೆ ಎಷ್ಟು ಬಜೆಟ್ ರೇಂಜಲ್ಲಿ ನಿಮಗೆ ಯಾವ ಸ್ಮಾರ್ಟ್ಫೋನ್ ನೋಡೋದಕ್ಕೆ ಸಿಗುತ್ತೆ, ಯಾವ ಕಲರ್ ಇದೆ, ಏನಿದೆ, ಅದೆಲ್ಲದ್ರ ಬಗ್ಗೆ ಮಾಹಿತಿ ಕೊಡ್ತೀನಿ. ಮತ್ತು ಅದಾದಮೇಲೆ ಈ ಒಂದು ಸ್ಮಾರ್ಟ್ಫೋನ್ನ ಈಗಿನ ಟೈಮ್ನಲ್ಲಿ ಪರ್ಚೇಸ್ ಮಾಡಬೇಕೋ ಅಥವಾ ಇನ್ನೊಂದು ಮೊಬೈಲ್ಗೆ ನಾವು ವೆಯ್ಟ್ ಮಾಡಬೇಕಾ, ಅದೆಲ್ಲ ಆದಮೇಲೆ ಈ ಒಂದು ಮೊಬೈಲ್ ಇದೆಯಲ್ಲ ಗೇಮರ್ಸ್ಗಳಿಗೆ ಬೆಸ್ಟ್ ಮೊಬೈಲ ಅಥವಾ ಏನು ಅಂತ ಕೂಡ ಮಾಹಿತಿನ ತಿಳಿಸ್ತಾ ಹೋಗ್ತೀನಿ, ಒಂದೊಂದರಾದ್ಮೇಲೆ ಒಂದೊಂದರಂತೆ. ಓಕೆ, ಮೊದಲಾಗಿ ನಾವು ಈಗ ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡಬೇಕು, ಇಲ್ಲ ಅಂದರೆ ಈ ಒಂದು ವಿಡಿಯೋ ಸರಿ ಆಗೋದಿಲ್ಲ. ಬನ್ನಿ ಫ್ರೆಂಡ್ಸ್, ಯಾವುದೇ ಥರ ಟೈಮ್ ವೇಸ್ಟ್ ಇರುತ್ತೆ, ಇವತ್ತಿನ ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡೋಣ. ಓಕೆ ಫ್ರೆಂಡ್ಸ್, ಓಕೆ ಫ್ರೆಂಡ್ಸ್, ಎಂದಿನಂತೆ ಈ ಒಂದು ವಿಡಿಯೋ ಸ್ಟಾರ್ಟ್ ಆಗೋಕ್ಕಿಂತ ಮುಂಚೆ ಒಂದು ಸಣ್ಣ ರಿಕ್ವೆಸ್ಟ್ ನಿಮ್ಮಲ್ಲಿ. ಇಲ್ಲಿವರೆಗೂ ನೀವು ನಮ್ಮ ಮನೋಜ್ ಟೆಕ್ ಯೂಟ್ಯೂಬ್ ಚಾನಲ್ ಫ್ಯಾಮಿಲಿಯ ಮೆಂಬರ್ ಆಗಿಲ್ಲ ಅಂದರೆ ಪ್ಲೀಸ್ ಕೆಳಗಡೆ ಕಾಣಿಸ್ತಾ ಇರುವಂತಹ ರೆಡ್ ಕಲರ್ನ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಮತ್ತೆ ನಮ್ಮ ಮನೋಜ್ ಟೆಕ್ ಯೂಟ್ಯೂಬ್ ಚಾನಲ್ ಫ್ಯಾಮಿಲಿಯ ಮೆಂಬರ್ ಆಗಿ. ಓಕೆ ಫ್ರೆಂಡ್ಸ್, ವಿಡಿಯೋನ ಇಲ್ಲಿಂದಾನೆ ಕಂಟಿನ್ಯೂ ಮಾಡೋಣ. ಓಕೆ ಫ್ರೆಂಡ್ಸ್, ಮೇನ್ ಆಗಿ ಈ ಒಂದು ಪೋಕೋ ಬ್ರ್ಯಾಂಡ್ ಬಗ್ಗೆ ನಾನು ನಿಮಗೆ ಇಲ್ಲಿ ತಿಳಿಸೋದಾದ್ರೆ, ಈ ಒಂದು ಪೋಕೋ ಬ್ರ್ಯಾಂಡ್ ಇದೆಯಲ್ಲ, ಮೊದಲಾಗಿ ಇದು ಒಂದು ಶಿಯೋಮಿ ಅಂದರೆ ರೆಡ್ಮಿ ಕಂಪ್ನಿಯ ಅಂಡರ್ ಅಲ್ಲಿ ವರ್ಕ್ ಮಾಡ್ತಾ ಇತ್ತು. ಆದರೆ ಈಗಿನ ಟೈಮ್ನಲ್ಲಿ ಇದು ತನ್ನದೇ ಆದ ಒಂದು ಓನ್ ಬ್ರ್ಯಾಂಡ್ ಆಗಿ ಇಂಡಿಯನ್ ಮಾರ್ಕೆಟ್ನಲ್ಲಿ ವರ್ಕ್ ಮಾಡ್ತಾ ಇದೆ. ಪೋಕೋ ತನ್ನ ಓನ್ ಬ್ರ್ಯಾಂಡ್ ಆಗಿ ವರ್ಕ್ ಮಾಡ್ತಾ ಇದೆ. ತನ್ನ ಓನ್ ಬ್ರ್ಯಾಂಡ್ ಆಗಿ ವರ್ಕ್ ಮಾಡ್ತಾ ಇದು ಫಸ್ಟ್ನೇ ಮೊಬೈಲ್ ಇದ್ದ ಈ ಕಂಪ್ನಿಯ ಪೋಕೋ ಕಂಪ್ನಿಯ ಒಂದು ಫಸ್ಟ್ ಮೊಬೈಲ್ ಪೋಕೋ X2 ಅನ್ನೋ ಒಂದು ಮೊಬೈಲ್. ಈ ಒಂದು ಮೊಬೈಲ್ನಲ್ಲಿ ಸಾಕಷ್ಟು ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ ಅವರು, ಸಾಕಷ್ಟು ಸ್ಪೆಸಿಫಿಕೇಶನ್ಗಳ ಜೊತೆ ಈ ಒಂದು ಮೊಬೈಲ್ನ ಲಾಂಚ್ ಮಾಡಿದ್ದಾರೆ. ಅದೇನೇನು ಅಂತ ಒಂದೊಂದರಾಗಿ ತಿಳ್ಕೊತಾ ಹೋಗೋದಾದ್ರೆ, ಮೊದಲಾಗಿ ನಮ್ಮ ಇಂಟರಾಕ್ಷನ್ ಎಲ್ಲ ನಡೆಯೋದು ಆ ಒಂದು ಡಿಸ್ಪ್ಲೇ ಬಗ್ಗೆ ಫಸ್ಟ್ ಆಗಿ ನಾವು ಮಾತಾಡ್ತಾ ಹೋಗೋಣ. ಬ್ಯಾಕ್ ಗ್ರೌಂಡ್ ಅಲ್ಲಿ ನಾಯ್ಸ್ ಬರ್ತಾ ಇದ್ರೆ ಪ್ಲೀಸ್ ಸಾರಿ, ಅದಕ್ಕೆ ಯಾಕಪ್ಪ ಅಂದ್ರೆ ವಿಂಡೋ ಓಪನ್ ಇದೆ. ಸೊ ಓಕೆ, ಡಿಸ್ಪ್ಲೇ ಬಗ್ಗೆ ಮೇನ್ ಆಗಿ ಮಾತಾಡ್ತಾ ಹೋಗೋಣ. ಸಾರಿ ಫ್ರೆಂಡ್ಸ್, ಡಿಸ್ಪ್ಲೇಕ್ಕಿಂತ ಮುಂಚೆ ನಾನು ನಿಮಗೆ ಒಂದು ಮಾಹಿತಿನ ಕೊಡೋದಿತ್ತು. ಅದೇನಪ್ಪ ಅಂದ್ರೆ, ಈ ಒಂದು ಪೋಕೋ X2 ಅನ್ನೋ ಒಂದು ಮೊಬೈಲ್ ಇದೆಯಲ್ಲ, ಇಲ್ಲಿ ನಿಮಗೆ 3 ತರದ ವೇರಿಯಂಟ್ ಸಿಗುತ್ತೆ ಇಂಟರ್ನಲ್ ಸ್ಟೋರೇಜ್ ನಲ್ಲಿ. 3 ತರ ವೇರಿಯಂಟ್ ಏನೇನಪ್ಪ, ಒಂದು 128 GB ಒಂದು ವೇರಿಯಂಟ್ ಆದ್ರೆ 64 GB ಇನ್ನೊಂದು ವೇರಿಯಂಟ್ ಇದೆ, ಮತ್ತೆ 256 GB ಮತ್ತೊಂದು ವೇರಿಯಂಟ್ ಇದೆ. ಅಂದ್ರೆ 3 ವೇರಿಯಂಟ್ ಆಯ್ತು ಇಲ್ಲಿ. ಅದಕ್ಕಿಂತ ಮುಂಚೆ ಇಲ್ಲಿ 3 ಕಲರ್ನ ವೇರಿಯಂಟ್ ನಿಮಗೆ ಸಿಗುತ್ತೆ. ಅಂದ್ರೆ ರೆಡ್ ಕಲರ್ ನ ಒಂದು ಮೊಬೈಲ್ ನಿಮಗೆ ನೋಡೋದಕ್ಕೆ ಸಿಗುತ್ತೆ, ಮತ್ತೊಂದು ಬಂದ್ಬಿಟ್ಟು ಬ್ಲೂ ಕಲರ್ ಇದೆ, ಮತ್ತೊಂದು ಬಂದ್ಬಿಟ್ಟು ಪರ್ಪಲ್ ಕಲರ್ ಇದೆ. ಅಂದ್ರೆ 3 ಕಲರ್ ನಿಮಗೆ ಕಲರ್ OS ನಲ್ಲಿ ಸಿಗುತ್ತೆ. ಅಂದ್ರೆ 3 ಕಲರ್ನ ಆಪ್ಷನ್ ಸಿಗುತ್ತೆ ಮೊಬೈಲ್ಗಳಲ್ಲಿ. ಮತ್ತೆ 3 ತರದ ಆಪ್ಷನ್ ಸಿಗುತ್ತೆ ನಿಮಗೆ ಇಂಟರ್ನಲ್ ಸ್ಟೋರೇಜ್ ನಲ್ಲಿ. ಮತ್ತೆ ಅದರಲ್ಲಿ ಡಿವೈಡ್ ಮಾಡಿದ್ದಾರೆ, ಅಂದ್ರೆ ರ್ಯಾಮ್ ಅಲ್ಲಿ ಚೇಂಜ್ ಮಾಡಿದ್ದಾರೆ. ಅಂದ್ರೆ 6 GB ರ್ಯಾಮ್ ಸಿಗುತ್ತೆ, 8 GB ರ್ಯಾಮ್ ಸಿಗುತ್ತೆ. ಇಷ್ಟೊಂದು ಕನ್ಫ್ಯೂಷನ್ ಇರುತ್ತೆ. ನೋಡ್ಕೊಂಡು ಮಾಡ್ಕೊಂಡು ಪರ್ಚೇಸ್ ಮಾಡೋದನ್ನ ಕಲೀರಿ. ಓಕೆ, ಪರ್ಚೇಸ್ ಮಾಡೋ ಲಿಂಕ್ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಇರುತ್ತೆ, ಚೆಕ್ಔಟ್ ಮಾಡೋದನ್ನ ಮರಿಬೇಡಿ. ಮತ್ತೆ ನಾನು ಇಲ್ಲಿ ಏನಾದ್ರು ಒಂಚೂರು ಮಿಸ್ಟೇಕ್ ಮಾಡಿದ್ರೆ ಕೆಳಗಡೆ ಕಾಮೆಂಟ್ ಬಾಕ್ಸ್ ಅಂತ ಸಿಗುತ್ತೆ, ಅದರಲ್ಲಿ ಕಾಮೆಂಟ್ ಮಾಡಿ ತಿಳಿಸಿ. ಓಕೆ, ಈಗ ಮೊದಲಾಗಿ ನಾವು ಮೊಬೈಲ್ ನ ಸ್ಪೆಸಿಫಿಕೇಶನ್ ಬಗ್ಗೆ ಮಾತಾಡ್ತಾ ಹೋಗೋಣ. ನಾನು ಅವಾಗಲೇ ಹೇಳಿದ ಹಾಗೆ ಡಿಸ್ಪ್ಲೇ ಬಗ್ಗೆ ಮೇನ್ ಆಗಿ ನಾವು ಮಾತಾಡ್ತಾ ಹೋಗೋಣ. ಒಂದಿಷ್ಟು ಇನ್ಫಾರ್ಮೇಶನ್ ನಾನು ನನ್ನ ಟ್ಯಾಬ್ ನಲ್ಲಿ ಇಟ್ಕೊಂಡಿದ್ದೀನಿ. ಈ ಒಂದು ಟ್ಯಾಬ್ ನಲ್ಲಿ ಹೇಳ್ತಾ ಹೋಗ್ತೀನಿ ಏನೇನು ಅಂತ. ಅಷ್ಟೊಂದೆಲ್ಲ ಮೆಮೊರೈಸ್ ಮಾಡ್ಕೊಳ್ಳೋದಕ್ಕೆ ಟೈಮ್ ಇರೋದಿಲ್ಲ, ತಪ್ಪಾಗಿ ಹೇಳ್ಬೋದಲ್ಲ, ಅದಕ್ಕೋಸ್ಕರ. ಓಕೆ, ಡಿಸ್ಪ್ಲೇ ಬಗ್ಗೆ ಹೇಳೋದಾದ್ರೆ, ಇಲ್ಲಿ ನಿಮಗೆ 6.67 ಇಂಚಸ್ ನ ಒಂದು ಡಿಸ್ಪ್ಲೇ ನೋಡೋದಕ್ಕೆ ಸಿಗುತ್ತೆ. ಅಂದ್ರೆ ಒಂದು ಬಿಗ್ ಡಿಸ್ಪ್ಲೇ ಸಿಗುತ್ತೆ. ಗೇಮರ್ಸ್ ಗಳಿಗೆ ಇದೊಂದು ಒಳ್ಳೆಯ ಆಪ್ಷನ್ ಅಂತಾನೆ ಹೇಳ್ಬಹುದು. ಯಾಕಪ್ಪ ಅಂದ್ರೆ ದೊಡ್ಡ ಡಿಸ್ಪ್ಲೇ ಸಿಗುತ್ತೆ. ಮತ್ತೆ ಈ ಒಂದು ಡಿಸ್ಪ್ಲೇ ಬಗ್ಗೆ ಮಾತಾಡೋದಾದ್ರೆ, ಇಲ್ಲಿ ಪಂಚ್ ಹೋಲ್ ಡಿಸ್ಪ್ಲೇ ಸಿಗುತ್ತೆ. ವಾಟರ್ ಡ್ರಾಪ್ ಡಿಸ್ಪ್ಲೇ ಅಲ್ಲ, ಪಂಚ್ ಹೋಲ್. ಪಂಚ್ ಹೋಲ್ ಅಂದ್ರೆ ಏನು, ಸೈಡ್ ಅಲ್ಲಿ ನಿಮ್ಗೆ ಪಂಚ್ ಮಾಡಿರ್ತಾರೆ, ಅಂದ್ರೆ ಡಿಸ್ಪ್ಲೇನ ಪಂಚ್ ಮಾಡಿರ್ತಾರೆ. ಅವಾಗ ಒಂದು ಹೋಲ್ ಆಗುತ್ತಲ್ಲ, ಅದನ್ನ ಪಂಚ್ ಹೋಲ್ ಅಂತ ಕರಿತೀವಿ. ಲೈಕ್ ಈಗ ನೀವು ನಿಮ್ಮ ಯಾವುದೇ ಒಂದು ಎಕ್ಸಾಮ್ ಪೇಪರ್ ಅಥವಾ ಒಂದು ಪ್ರಾಜೆಕ್ಟ್ ರಿಪೋರ್ಟ್ ನ ರೆಡಿ ಮಾಡಿದಿರಲ್ಲ, ಅದನ್ನ ಪಂಚ್ ಮಾಡ್ತಿರಲ್ಲ, ಅವಾಗ ಹೇಗೆ ಒಂದು ಸಣ್ಣ ಹೋಲ್ ಆಗುತ್ತಲ್ಲ ಆ ಒಂದು ಪ್ರಾಜೆಕ್ಟ್ ರಿಪೋರ್ಟ್ ಅಲ್ಲಿ, ಅದಕ್ಕೆ ಟ್ಯಾಗ್ ಮಾಡಿ ಏನೋ ಮಾಡಿ ಕೊಡ್ತಿರಲ್ಲ, ಅದೇ ತರ ಈ ಒಂದು ಡಿಸ್ಪ್ಲೇಲು ಕೂಡ ಪಂಚ್ ಮಾಡಿದ್ದಾರೆ. ಅಂದ್ರೆ ಫುಲ್ ಡಿಸ್ಪ್ಲೇ ರೆಡಿ ಮಾಡ್ತಾರೆ, ಅದಾದ್ಮೇಲೆ ಪಂಚ್ ಮಾಡ್ತಾರೆ, ಅದನ್ನ ಕರೀತಾರೆ ಪಂಚ್ ಹೋಲ್ ಅಂತ. ಓಕೆ, ಡಿಸ್ಪ್ಲೇ ಬಗ್ಗೆ ನೆನಪಾಯ್ತಾ? ಪಂಚ್ ಹೋಲ್ ಡಿಸ್ಪ್ಲೇ ಅಂದ್ರೆ ಈ ತರ ನಿಮಗೆ ನೋಡೋದಕ್ಕೆ ಸಿಗುತ್ತೆ. ನೆಕ್ಸ್ಟ್, ಈ ಒಂದು ಡಿಸ್ಪ್ಲೇ ಪ್ರೊಟೆಕ್ಷನ್ ಬಗ್ಗೆ ನಾವು ಇಲ್ಲಿ ಮಾತಾಡೋದಾದ್ರೆ, ಇಲ್ಲಿ ಗೋರಿಲ್ಲಾ ಗ್ಲಾಸ್ 5 ನ ಪ್ರೊಟೆಕ್ಷನ್ ಸಿಗುತ್ತೆ. ಅಂದ್ರೆ ವರ್ಷನ್ 5 ನ ನಿಮಗೆ ಪ್ರೊಟೆಕ್ಷನ್ ನೋಡೋದಕ್ಕೆ ಸಿಗುತ್ತೆ. ಆದ್ರೆ ಇಲ್ಲಿ ಬೀಳ್ಸ್ರೆ ಅಂತ ಮೊಬೈಲ್ ಕೂಡ ಹೊಡೆದೋಗುತ್ತೆ. ಆದ್ರೆ ಒಂದ್ ಸ್ವಲ್ಪ ಕೇರ್ ತಗೊಳ್ಳಿ, ಸ್ಕ್ರಾಚಸ್ ಎಲ್ಲ ಆಗೋದು ಕಡಿಮೆ ಈ ಒಂದು ಮೊಬೈಲ್ ನಲ್ಲಿ ಅಂದ್ರೆ ಡಿಸ್ಪ್ಲೇ ಅಲ್ಲಿ. ಓಕೆನಾ? ನೆಕ್ಸ್ಟ್, ಈ ಒಂದು ಡಿಸ್ಪ್ಲೇ ಇದೆಯಲ್ಲ, ಡಿಸ್ಪ್ಲೇ ನಿಮಗೆ ನೋಡೋದಕ್ಕೆ ಬಂದ್ಬಿಟ್ಟು ಫುಲ್ HD+ ನ ಡಿಸ್ಪ್ಲೇ ಸಿಗುತ್ತೆ. ಅಂದ್ರೆ
ಮ್ಯಾಕ್ಸಿಮಮ್ ಟು ಮ್ಯಾಕ್ಸಿಮಮ್ 4K ಡಿಸ್ಪ್ಲೇ ಹತ್ತತ್ರ ಬರುತ್ತೆ, ಆದರೆ 4K ಡಿಸ್ಪ್ಲೇ ಆಗಿರೋದಿಲ್ಲ ಇಲ್ಲಿ, ಯಾಕೆಂದ್ರೆ ಅಷ್ಟೊಂದು ಕ್ವಾಲಿಟಿ ನೋಡೋದಕ್ಕೆ ನಿಮಗೆ ಸಿಗೋದಿಲ್ಲ. ಓಕೆ, ಈ ಒಂದು ಡಿಸ್ಪ್ಲೇ ಇದೆಯಲ್ಲ, ಡಿಸ್ಪ್ಲೇ ರೆಸೊಲ್ಯೂಷನ್ ಬಗ್ಗೆ ಹೇಳೋದಾದ್ರೆ ಅಂದ್ರೆ ಇಲ್ಲಿ ನಿಮಗೆ ಎಷ್ಟು ಪಿಕ್ಸೆಲ್ ನಿಮಗೆ ಪರ್ ಇಂಚ್ ನ ಪಿಕ್ಸೆಲ್ ಸಿಗುತ್ತೆ ಅನ್ನೋದಾದ್ರೆ 2400 ಇಂಟು 1080 ಪಿಕ್ಸೆಲ್ ನ ಒಂದು ನಿಮಗೆ ಇಲ್ಲಿ ರೆಸೊಲ್ಯೂಷನ್ ನೋಡೋದಕ್ಕೆ ಸಿಗುತ್ತೆ ಈ ಒಂದು ಮೊಬೈಲ್ ನಲ್ಲಿ. ಮತ್ತೆ ಸ್ಕ್ರೀನ್ ಟು ಬಾಡಿ ರೇಷಿಯೋ ಬಗ್ಗೆ ಹೇಳೋದಾದ್ರೆ ಇಲ್ಲಿ 20:9 ನ ಒಂದು ಸ್ಕ್ರೀನ್ ಟು ಬಾಡಿ ರೇಷಿಯೋ ನಿಮಗೆ ನೋಡೋದಕ್ಕೆ ಸಿಗುತ್ತೆ. ನೆಕ್ಸ್ಟ್ ಇದೆಲ್ಲ ವರ್ಕ್ ಮಾಡ್ಬೇಕಲ್ಲ, ನೀವು ಡಿಸ್ಪ್ಲೇ ಏನೆಲ್ಲ ವರ್ಕ್ ಮಾಡ್ತೀರಲ್ಲ ಅದಕ್ಕೆ ಒಂದು ಪ್ರೊಸೆಸರ್ ಅಂತ ಮೇನ್ ಬೇಸ್ ಬೇಕು ತಾನೆ. ನಮ್ಮ ಹೇಗೆ ಹ್ಯೂಮನ್ ಬಾಡಿಗೆ ಒಂದು ಬ್ರೈನ್ ಪ್ರೊಸೆಸರ್ ಆಗಿ ವರ್ಕ್ ಮಾಡುತ್ತೋ, ಈ ಒಂದು ಮೊಬೈಲ್ ನಲ್ಲಿ ಒಂದು ಹೊಸ ಪ್ರೊಸೆಸರ್ ನ ಯೂಸ್ ಮಾಡಿದರೆ, ಹೊಸದೇನಲ್ಲ ಒಂಚೂರು ಹಳೆದೆ, ಆ ಒಂದು ಪ್ರೊಸೆಸರ್ ನ ಯೂಸ್ ಮಾಡಿದ್ದಾರೆ. ಅದು ಯಾವ್ದಪ್ಪ ಅಂದ್ರೆ ಸ್ನ್ಯಾಪ್ ಡ್ರ್ಯಾಗನ್ ಕಡೆಯಿಂದ ಬರುವಂತಹ ಸ್ನ್ಯಾಪ್ ಡ್ರ್ಯಾಗನ್ 730G ಅಂದ್ರೆ ಕ್ವಾಲ್ಕಾಮ್ ಸ್ನ್ಯಾಪ್ ಡ್ರ್ಯಾಗನ್ 730G ನ ಪ್ರೊಸೆಸರ್ ನ ಯೂಸ್ ಮಾಡಿದ್ದಾರೆ ಈ ಒಂದು ಮೊಬೈಲ್ ನಲ್ಲಿ. ಅಂದ್ರೆ ಒಂದು ಬೆಸ್ಟ್ ಪ್ರೊಸೆಸರ್ ಅಂತಾನೆ ಹೇಳ್ಬೋದು ಗೇಮರ್ಸ್ ಗಳಿಗೆ. ಯಾಕೆ ಅಂತ ಆಮೇಲೆ ಹೇಳ್ತೀನಿ. ಓಕೆ, ಪ್ರೊಸೆಸರ್ ಏನೋ ಆಯ್ತು. ಇದರಲ್ಲಿ ಆಂಡ್ರಾಯ್ಡ್ ಆಪರೇಟಿಂಗ್ ಸಿಸ್ಟಮ್ ಯಾವ್ದು ಸಿಗುತ್ತೆ, ಆಂಡ್ರಾಯ್ಡ್ OS ಯಾವ್ದು ಸಿಗುತ್ತೆ, ಲಾಲಿಪಾಪ್ ಅಲ್ಲ, ಯಾಕೆಂದ್ರೆ ಅದು ಓಲ್ಡ್ ಆಯ್ತು. ಅದು 1 to 2 ಅಂದ್ರೆ ಆಂಡ್ರಾಯ್ಡ್ 10 ನಿಮ್ಗೆ ಇಲ್ಲಿ ನೋಡೋದಕ್ಕೆ ಸಿಗುತ್ತೆ. ಅಂದ್ರೆ ಹೊಸದಾಗಿ ಬಂದಿರೋದು, ಇದ್ರ ಹೆಸರು ನನಗೆ ನೆನಪು ಬರ್ತಾ ಇಲ್ಲ. ಓಕೆ, ಫರ್ಗೆಟ್ ಅಬೌಟ್ ಇಟ್. ಈ ಒಂದು ಆಂಡ್ರಾಯ್ಡ್ 10 OS ನ ಇಲ್ಲಿ ನಿಮ್ಗೆ ಪ್ರೀ ಇನ್ಸ್ಟಾಲ್ ಕೊಡ್ತಾರೆ. ಮತ್ತೆ ಈ ಒಂದು ಪ್ರೊಸೆಸರ್ ಇದೆಯಲ್ಲ, ಪ್ರೊಸೆಸರ್ ನ ವರ್ಕಿಂಗ್ ಸ್ಪೀಡ್ ಬಂದ್ಬಿಟ್ಟು 2.2 GHz ನ ಒಂದು ಕ್ಲಾಕ್ ನಿಮ್ಗೆ ನೋಡೋದಕ್ಕೆ ಸಿಗುತ್ತೆ. ಮತ್ತೆ ಈ ಒಂದು ಪ್ರೊಸೆಸರ್ ಇದೆಯಲ್ಲ, ಇದೊಂದು ಆಟೋ ಕೋರ್ ಪ್ರೊಸೆಸರ್ ಆಗಿದೆ. ಆಟೋ ಕೋರ್ ಪ್ರೊಸೆಸರ್ ನ ಹೆಲ್ಪ್ ಏನಪ್ಪಾ ಅಂದ್ರೆ ಮಲ್ಟಿ ಟಾಸ್ಕಿಂಗ್ ಮಾಡಬಹುದು ಈ ಒಂದು ಮೊಬೈಲ್ ನಲ್ಲಿ. ನೀವು ಅಂದ್ರೆ ಎಲ್ಲಾ ಮೊಬೈಲ್ ನಲ್ಲೂ ಆಟೋ ಕೋರ್ ಪ್ರೊಸೆಸರ್ ನ ಈಗಿನ ಟೈಮ್ ನಲ್ಲಿ ಯೂಸ್ ಮಾಡ್ತಾ ಇರೋದು, ಆದ್ರೂ ನಿಮ್ಗೆ ಹೇಳೋ ಹಾಗೆ ಹೇಳಿದೆ. ಓಕೆ, ನೆಕ್ಸ್ಟ್ ಇದರಲ್ಲಿ ಆಪರೇಟಿಂಗ್ ಫ್ರೀಕ್ವೆನ್ಸಿ ಬಗ್ಗೆ ಮಾಹಿತಿ ಕೊಟ್ಟಿದ್ದಾರೆ. ಅದನ್ನ ನಿಮ್ಗೆ ಹೇಳಿದ್ರೆ ತಲೆ ಒಳಗೆ ಹೋಗೋದಿಲ್ಲ, ಅದಕ್ಕೆ ನಾನು ಹೇಳೋದಿಲ್ಲ. ಓಕೆ, ಮೆಮೊರಿ ಬಗ್ಗೆ ಆವಾಗಲೇ ನಾನು ನಿಮ್ಗೆ ಹೇಳಿದ್ದೀನಿ. 6GB ರ್ಯಾಮ್ ನ ಒಂದು ವರ್ಷನ್ ಸಿಗುತ್ತೆ, 8GB ರ್ಯಾಮ್ ನ ಒಂದು ವರ್ಷನ್ ಸಿಗುತ್ತೆ, 256GB, 64GB ಮತ್ತೆ 128GB, 3 ತರದ ವೇರಿಯಂಟ್ ನಿಮ್ಗೆ ನೋಡೋದಕ್ಕೆ ಸಿಗುತ್ತೆ. ಕಲರ್ ಆಪ್ಷನ್ ಆವಾಗಲೇ ಹೇಳಾಗಿದೆ. ಓಕೆ, ಮತ್ತೆ ಈ ಒಂದು ಮೊಬೈಲ್ ನಲ್ಲಿ ಮೆಮೊರಿ ಕಾರ್ಡ್ ಕೂಡ ನೀವು ಹಾಕ್ಬಹುದು ನಿಮ್ಗೆ ಇಷ್ಟ ಇದ್ರೆ. ಆದ್ರೆ ಮೆಮೊರಿ ಕಾರ್ಡ್ ಹಾಕಿದ್ರೆ ಒಂದು ಸಿಮ್ ನ ಎತ್ತಿಟ್ಟು ಮೆಮೊರಿ ಕಾರ್ಡ್ ನ ಪ್ಲೇಸ್ ಮಾಡಬೇಕಾಗುತ್ತೆ. ಯಾಕೆಂದ್ರೆ ಇಲ್ಲಿ ಹೈಬ್ರಿಡ್ ಸಿಮ್ ಸ್ಲಾಟ್ ನ ಯೂಸ್ ಮಾಡಿದ್ದಾರೆ. ಇದೊಂದು ಪ್ರಾಬ್ಲಮ್ ಅಂತಾನೆ ಹೇಳ್ಬೋದು. ಓಕೆ, ನೆಕ್ಸ್ಟ್ ನಾವು ಮಾತಾಡ್ತಾ ಇರೋದು ಕ್ಯಾಮ್ರಾ ಬಗ್ಗೆ. ಕ್ಯಾಮ್ರಾ ಯಾರಿಗೆ ತಾನೇ ಇಷ್ಟ ಇರೋದಿಲ್ಲ ಹೇಳಿ, ಸೆಲ್ಫಿ ತೆಗೆಯೋದಕ್ಕೂ ಕ್ಯಾಮ್ರಾ ಯೂಸ್ ಮಾಡ್ತೀವಿ, ಬೇರೆ ಮನೆ ಫಂಕ್ಷನ್ ನ ಫೋಟೋ ತೆಗೆಯೋದು ಕೂಡ ಕ್ಯಾಮ್ರಾ ಯೂಸ್ ಮಾಡ್ತೀವಿ. ಇಲ್ಲಿ ಕ್ಯಾಮ್ರಾ ಬಗ್ಗೆ ಹೇಳೋದಾದ್ರೆ ಬ್ಯಾಕ್ ಸೈಡ್ ನಲ್ಲಿ ನಿಮ್ಗೆ 4 ಕ್ಯಾಮ್ರಾ ಸಿಗ್ತವೆ. ಅದು ಯಾವ್ದಪ್ಪ ಅಂದ್ರೆ 64 ಮೆಗಾಪಿಕ್ಸೆಲ್ ನ ಒಂದು ಕ್ಯಾಮ್ರಾ ಆದ್ರೆ 8 ಮೆಗಾಪಿಕ್ಸೆಲ್ ನ ಮತ್ತೊಂದು ಕ್ಯಾಮ್ರಾ, 2 ಮೆಗಾಪಿಕ್ಸೆಲ್ ನ 2 ಕ್ಯಾಮ್ರಾ ಹಾಕಿರ್ತವೆ. ಇಷ್ಟೊಂದು ಕ್ಯಾಮ್ರಾ ತಗೊಂಡು ಯಾರ್ ಫೋಟೋ ಏನ್ ಮುಂದೆ ಝೂಮ್ ಮಾಡೋದಕ್ಕೆ ಇಷ್ಟೊಂದು ಕ್ಯಾಮ್ರಾಗಳನ್ನ ಯೂಸ್ ಮಾಡ್ತೀರಾ? ಇಲ್ಲ. ಆದ್ರೆ ಇಲ್ಲಿ ಪೋರ್ಟ್ರೇಟ್ ಶಾಟ್ ತೆಗಿಬೇಕು. ಒಂದೇ ಮೊಬೈಲ್ ಅಲ್ಲಿ ನಾವು ಮಲ್ಟಿಪಲ್ ಕೆಲಸ ಮಾಡ್ತಾ ಇರ್ತೀವಿ. ಈಗ ಅದಕ್ಕೋಸ್ಕರ ಪೋರ್ಟ್ರೇಟ್ ಶಾಟ್ ತೆಗೆಯೋದಕ್ಕೂ ಕೂಡ ನಮಗೆ ಆ ಒಂದು ನಮ್ಮ ಮೊಬೈಲ್ ಕ್ಯಾಮ್ರಾನೇ ಬೇಕು. ಮತ್ತೆ ಮೈಕ್ರೋ ಝೂಮ್ ಮಾಡಿ ಫೋಟೋ ತೆಗೆಯೋದು ಕೂಡ ಆ ಒಂದು ಮೊಬೈಲ್ ನ ಕ್ಯಾಮ್ರಾನ ಯೂಸ್ ಮಾಡ್ತೀವಿ. ಅದಕ್ಕೋಸ್ಕರ ಇಷ್ಟೊಂದೆಲ್ಲ ಕ್ಯಾಮ್ರಾ ಆಪ್ಷನ್ ನ ಕೊಡ್ತಾ ಹೋಗ್ತಾರೆ. ಆದ್ರೆ ನೀವು ಗೂಗಲ್ ಫೋನ್ ಅಥವಾ ಐಫೋನ್ ಗಳಲ್ಲಿ ನೀವು ನೋಡಿರ್ತೀರಾ 3 ಕ್ಯಾಮ್ರಾದಿಂದನೇ ಕೆಲಸ ಮಾಡಿಸ್ಕೊಂತಾರೆ. 2 ಕ್ಯಾಮ್ರಾ 1 ಕ್ಯಾಮ್ರಾದಿಂದನೇ ಅವ್ರೆಲ್ಲಾ ಕೆಲಸಗಳು ಮುಗ್ದೋಗುತ್ತೆ. ಆದ್ರೆ ಅಲ್ಲಿ 1 ಕ್ಯಾಮ್ರಾ 2 ಕ್ಯಾಮ್ರಾದಿಂದನೇ ಕೆಲಸ ಮುಗಿಸೋದು. ಇವರು ಇಲ್ಲಿ 4-5 ಕ್ಯಾಮ್ರಾ ಯಾಕೆ ಯೂಸ್ ಮಾಡ್ತಾರೆ, ಅದು ಇನ್ನೊಂದು ಟಾಪಿಕ್ ನಲ್ಲಿ ಇನ್ನೊಂದು ವಿಡಿಯೋದಲ್ಲಿ ನಾನು ಮಾತಾಡ್ತೀನಿ. ಆದ್ರೆ ಈ ಒಂದು ವಿಡಿಯೋದಲ್ಲಿ ಬೇಡ. ಓಕೆ, 4 ಕ್ಯಾಮ್ರಾ ಯೂಸ್ ಮಾಡಿರ್ತಾರೆ ಅಂತ ಹೇಳಿದೆ. ಇಲ್ಲಿ 4K ರೆಕಾರ್ಡಿಂಗ್ ಕೂಡ ಆ ಒಂದು ಕ್ಯಾಮ್ರಾದಲ್ಲಿ ನೀವು ಮಾಡಬಹುದು. ಬ್ಯಾಕ್ ಸೈಡ್ ನ ಕ್ಯಾಮ್ರಾದಲ್ಲಿ ಹೇಳ್ತಾ ಇರೋದು ನೆನಪಲ್ಲಿ ಇಟ್ಕೊಂಡಿರಿ. 4K ರೆಕಾರ್ಡಿಂಗ್ ಮಾಡಬಹುದು. ಅದು ಎಲ್ಲಿವರೆಗೆ ಅಂದ್ರೆ 13 FPS ಅಂದ್ರೆ ಫ್ರೇಮ್ಸ್ ಪರ್ ಸೆಕೆಂಡ್ ನ ಒಂದು ಸ್ಪೀಡ್ ನಲ್ಲಿ ಇಲ್ಲಿ ನೀವು ರೆಕಾರ್ಡಿಂಗ್ ನ ಮಾಡ್ತಾ ಹೋಗ್ಬೋದು. ಮತ್ತೆ ಪ್ರೈಮರಿ ಕ್ಯಾಮ್ರಾ ಅಂತ ಹೇಳಿದ್ನಲ್ಲ, ಆ ಒಂದು ಪಂಚ್ ಹೋಲ್ ಅಂತ ನಿಮ್ಗೆ ಅವಾಗಲೇ ತೋರಿಸಿದ್ನಲ್ಲ, ಆ ಒಂದು ಪಂಚ್ ಹೋಲ್ ನಲ್ಲಿ ನಿಮ್ಗೆ 2 ಕ್ಯಾಮ್ರಾ ಕೊಟ್ಟಿದ್ದಾರೆ ಅವರು. ಅಷ್ಟು ಸಣ್ಣದ್ರಲ್ಲಿ 2 ಕ್ಯಾಮ್ರಾ. ಓಕೆ ಫ್ರೆಂಡ್ಸ್, ಆ ಒಂದು ಕ್ಯಾಮ್ರಾ ಬಗ್ಗೆ ಹೇಳಿದ್ರೆ 20+2 ಮೆಗಾಪಿಕ್ಸೆಲ್ ನ 2 ಕ್ಯಾಮ್ರಾ ಅಲ್ಲಿ ನಿಮ್ಗೆ ಇನ್ಬಿಲ್ಟ್ ಮಾಡಿದ್ದಾರೆ ಅವರು. ಓಕೆ, ಈ ಒಂದು ಕ್ಯಾಮ್ರಾಗಳು ಏನೆಲ್ಲ ಮಾಡಬಹುದು, ಏನೆಲ್ಲ ತೆಗಿಬಹುದು ಫೋಟೋಸ್ಗಳನ್ನ ಅಂದ್ರೆ ನೈಟ್ ಮೋಡ್ ಇದೆ, ಮತ್ತೆ AI ಸೆನ್ಸ್ ಡಿಟೆಕ್ಷನ್, ಅಲ್ಟ್ರಾ ವೈಡ್ ಆಂಗಲ್ ಡಿಟೆಕ್ಷನ್, ಮತ್ತೆ ಡಿಸ್ಟೋರ್ಷನ್ ಕರೆಕ್ಷನ್, ಮತ್ತೆ ಪ್ರೋ ಮೋಡ್ ಇದೆ, ಪೋರ್ಟ್ರೇಟ್ ಮೋಡ್ ಇದೆ, ಪ್ಯಾನೋರಾಮಾ ಮೋಡ್ ಇದೆ, ಸ್ಲೋ ಮೋಷನ್ ಕ್ಯಾಪ್ಚರ್ ಕೂಡ ಇದೆ. ಅಂದ್ರೆ ಇಷ್ಟೆಲ್ಲ ಮಾಡಬಹುದು ಆ ಒಂದು 4-5 ಕ್ಯಾಮ್ರಾಗಳನ್ನ ಯೂಸ್ ಮಾಡಿಕೊಂಡು ನೀವು ನಿಮ್ಮ ಡೇ ಟು ಡೇ ಲೈಫ್ ನಲ್ಲಿ. ಓಕೆ, ಇದನ್ನೆಲ್ಲ ಹೇಳಾಯ್ತು. ಈಗ ಕನೆಕ್ಟಿವಿಟಿ ಬಗ್ಗೆ ಮಾತಾಡ್ತಾ ಹೋಗೋಣ. ಕನೆಕ್ಟಿವಿಟಿ ಬಗ್ಗೆ ನಾನು ನಿಮ್ಗೆ ಇಲ್ಲಿ ಮೇನ್ ಆಗಿ ಹೇಳೋದಾದ್ರೆ, ಇಲ್ಲಿ ನಿಮ್ಗೆ 4G ಬ್ಯಾಂಡ್ ನಿಮ್ಗೆ ಸಿಗುತ್ತೆ. ಅಂದ್ರೆ ಯಾಕೆಂದ್ರೆ ಈಗಿನ ಟೈಮ್ ನಲ್ಲಿ ಎಲ್ಲರೂ ಕೂಡ 4G ಮೊಬೈಲ್ ನ ಯೂಸ್ ಮಾಡ್ತಾ ಇದ್ದಾರೆ. ಆಬ್ವಿಯಸ್ಲಿ ಎಲ್ಲರಿಗೂ ಕೂಡ 4G ಕನೆಕ್ಟಿವಿಟಿ ಸಿಗುತ್ತೆ. ಅಂದ್ರೆ ಇದರಲ್ಲಿ ನಿಮ್ಗೆ ಆಪ್ಷನ್ ಇದೆ. ಏನಪ್ಪಾ ಅನ್ನೋದಾದ್ರೆ ಇಲ್ಲಿ ನಿಮ್ಗೆ 2
4G ಬ್ಯಾಂಡ್ನ ಸಪೋರ್ಟ್ ಸಿಗುತ್ತೆ. ಅಂದರೆ ಫಸ್ಟ್ ಸಿಮ್ಮು ನಿಮಗೆ 4G ನೆಟ್ವರ್ಕ್ನ ತೋರಿಸ್ತಾ ಇರುತ್ತೆ, ಸೆಕೆಂಡ್ನೇ ಸಿಮ್ ಕೂಡ 4G ನೆಟ್ವರ್ಕ್ನ ತೋರಿಸ್ತಾ ಇರುತ್ತೆ. ಓಕೆನಾ. ಈಗ ಕರೆಂಟ್ ಹೋಯಿತು ಮನೆ ಒಳಗೆ, ಅದಕ್ಕೆ ಸಣ್ಣದಾಗಿ ಲೈಟ್ ಉರಿತಾ ಇದೆ. ಓಕೆ, ಅದ್ರ ಬಗ್ಗೆ ಮೈಂಡ್ ಮಾಡ್ಕೊಬೇಡಿ. ಓಕೆ, ನೆಕ್ಸ್ಟ್ ವೈಫೈ ಇದೆ, ಬ್ಲೂಟೂತ್ ಇದೆ, ಹಾಟ್ಸ್ಪಾಟ್ ಇದೆ, ಗೂಗಲ್ ಮ್ಯಾಪ್ಸ್ನ ಸಪೋರ್ಟ್ ಕೂಡ ಇದೆ. ಓಕೆ, ಇದರಲ್ಲಿ ಇದ್ದಂಗೆ ನಾನು ಮೆನ್ಷನ್ ಮಾಡ್ದಂಗೆ ಹೇಳ್ತಾ ಇದ್ದೀನಿ. ಹೈಬ್ರಿಡ್ ಸಿಮ್ ಸ್ಲಾಟ್ ಇದೆ, ಅವಾಗಲೇ ನಾನು ಹೇಳಿದಾಗೆ. ಮತ್ತೆ ಫಿಂಗರ್ ಪ್ರಿಂಟ್ ಸೆನ್ಸರ್ ಕೂಡ ಈ ಒಂದು ಮೊಬೈಲ್ನಲ್ಲಿ ಇದೆ. ಫೇಸ್ ಅನ್ಲಾಕ್ ಇದೆ, ಡುವೆಲ್ ಆಪ್ ಸಪೋರ್ಟಿಂಗ್ ಆಪ್ಷನ್ ಕೂಡ ಇದೆ. ಮತ್ತೆ ಇಲ್ಲಿ ಈ ಒಂದು ಮೊಬೈಲ್ನ ಚಾರ್ಜ್ ಮಾಡೋದಕ್ಕೆ USB-C ಟೈಪ್ನ ಪೋರ್ಟ್ನ ಅವರು ಯೂಸ್ ಮಾಡಿದ್ದಾರೆ. USB-C ಟೈಪ್ ಇದೊಂದು ಬೆಸ್ಟ್ ಆಪ್ಷನ್ ಫ್ರೆಂಡ್ಸ್, ಬೆಸ್ಟ್ ಆಪ್ಷನ್ ಇವರು ಯೂಸ್ ಮಾಡ್ತಾ ಇರೋದು. ನೆಕ್ಸ್ಟ್, ಈ ಒಂದು ಬ್ಯಾಟ್ರಿ ಇದೆಯಲ್ಲ, ಬ್ಯಾಟ್ರಿ ಕೆಪಾಸಿಟಿ ಇದೊಂದು ಮೇನ್ ಆಗಿ ಇನ್ಫಾರ್ಮೇಶನ್ ಎಲ್ಲರಿಗೂ ಬೇಕು. ಯಾಕಪ್ಪ ಅಂದ್ರೆ 4500 mAh ನ ಒಂದು ಬ್ಯಾಟ್ರಿನ ಇಲ್ಲಿ ಯೂಸ್ ಮಾಡಿದ್ದಾರೆ. ಈ ಒಂದು ಬ್ಯಾಟ್ರಿಯ ಸಹಾಯದಿಂದಾಗಿ ನೀವು 7ರಿಂದ 8 PUBG ಮ್ಯಾಚ್ನ ಆರಾಮಾಗಿ ಆಡ್ಬೋದು, ಏನ್ ಟೆನ್ಷನ್ ಇರೋದಿಲ್ಲ, ಆರಾಮಾಗಿ ಆಡ್ಬೋದು. ಆದ್ರೆ ನಾರ್ಮಲ್ ಹ್ಯೂಮನ್ ಬೀಯಿಂಗ್ಗೆ ಅಂದ್ರೆ ಗೇಮ್ ಯಾರು ಆಡೋದಿಲ್ಲಲ್ಲ, ಬರೀ ವಿಡಿಯೋಸ್ನ ನೋಡಿದೆ, ವಾಟ್ಸಪ್ ಚಾಟ್ ಮಾಡಿದೆ, ಕಾಲ್ನ ರಿಸೀವ್ ಮಾಡಿದೆ, ಕಾಲ್ನ ಕಟ್ ಮಾಡಿದೆ ಅನ್ನೋರಿಗಾದ್ರೆ 2 ದಿವಸ ಮ್ಯಾಕ್ಸಿಮಮ್ ನಡೆಯುತ್ತೆ ಯಾವುದೇ ತರದ ರೀಚಾರ್ಜಿಂಗ್ ಇಲ್ದಿತಿ. ಆದ್ರೆ ಈ ಒಂದು ಬ್ಯಾಟ್ರಿ ಏನಾದ್ರು ಖಾಲಿ ಆಯ್ತು ಅಂದ್ರೆ ಇದನ್ನ ಚಾರ್ಜ್ ಮಾಡೋದಕ್ಕೆ 4500 mAh ನ ಬ್ಯಾಟ್ರಿನ ಚಾರ್ಜ್ ಮಾಡೋದಕ್ಕೆ ನಾರ್ಮಲ್ ಚಾರ್ಜರ್ಗಳಿಗೆ ಆದ್ರೆ 1 ದಿವಸ ತಗೊಬಹುದು, ಅಲ್ಲ ಸಾರಿ, ಒಂದು 4ರಿಂದ 5 ಗಂಟೆ ತಗೊಬಹುದು. ಆದ್ರೆ ಇಲ್ಲಿ ಅವರು 27 ವ್ಯಾಟ್ ನ ಒಂದು ಫಾಸ್ಟ್ ಚಾರ್ಜಿಂಗ್ ಸಪೋರ್ಟ್ ಕೂಡ ಕೊಡ್ತಾ ಇದ್ದಾರೆ. ಇದರಿಂದಾಗಿ ನಿಮ್ಗೆ ಮೊಬೈಲ್ ಸಾಕಷ್ಟು ಸ್ಪೀಡ್ ಆಗಿ ಚಾರ್ಜ್ ಆಗುತ್ತೆ. ಈ ಒಂದು 4500 mAh ಬ್ಯಾಟ್ರಿ ಇದೆಯಲ್ಲ ಅದು. ಓಕೆನಾ, ಬ್ಯಾಟ್ರಿ ಬಗ್ಗೆ ಹೇಳಾಯ್ತು. ಇದೆಲ್ಲ ಇಟ್ಕೊಂಡಾದ್ಮೇಲೂ ಈ ಒಂದು ಮೊಬೈಲ್ನ ವೆಯ್ಟ್ ಏನಿದೆಯಲ್ಲ, 1/4 kg ಒಂದು 50 ಗ್ರಾಮ್ ಕಡಿಮೆ ಬರುವುದು. ಅಂದ್ರೆ 208 ಗ್ರಾಮ್ನ ಒಂದು ಮೊಬೈಲ್ ಇದೆ, ಅಂದ್ರೆ ವೆಯ್ಟ್ ಇದೆ ಈ ಒಂದು ಮೊಬೈಲ್. ಅಂದ್ರೆ ಜೋಬಲ್ಲಿ ಇಟ್ಕೊಂಡು ಹೋದ್ರೆ ಒಂದು 1/4 kg ಕಲ್ನ ಜೋಬೊಳಗೆ ಇಟ್ಕೊಂಡು ಹೋದಂಗೆ ಅನ್ಸುತ್ತೆ, ಒಂದು 4-5 ದಿವಸಗಳಿಗೆ ಅಷ್ಟೇ. ಅದಾದ್ಮೇಲೆ ನಿಮ್ಗೆ ಯೂಸ್ ಟು ಆಗುತ್ತೆ. ಓಕೆ, ಕ್ಯಾಮ್ರಾ ಬಗ್ಗೆ ಹೇಳಾಯ್ತು, ಮೆಮೊರಿಗಳ ಬಗ್ಗೆ ಹೇಳಾಯ್ತು, ವಾಯ್ಸ್ ನ ಬಗ್ಗೆ ಹೇಳಾಯ್ತು, ಡಿಸ್ಪ್ಲೇ ಫ್ಯೂಚರ್ಗಳ ಬಗ್ಗೆ ಹೇಳಾಯ್ತು, ಮತ್ತೆ ಇಲ್ಲಿ ಕನೆಕ್ಟಿವಿಟಿ ಬಗ್ಗೆನೂ ನಾನು ಹೇಳಾಯ್ತು. ಮತ್ತೆ ಅದರ್ ಡೀಟೇಲ್ಸ್ ಇತ್ತಲ್ಲ, ಏನ್ ಬ್ಯಾಟ್ರಿ, ಚಾರ್ಜಿಂಗ್ ಸಪೋರ್ಟ್ ಎಲ್ಲರ ಬಗ್ಗೆ ಹೇಳಾಯ್ತು. ವಾರಂಟಿ ಬಗ್ಗೆ ಹೇಳೋದಾದ್ರೆ 1 year ವಾರಂಟಿ ಇದೆ. ಇದರಲ್ಲಿ ಏನಾದ್ರೂ ಇನ್ಫಾರ್ಮೇಶನ್ ನಿಮ್ಗೆ ಮಿಸ್ ಆಗಿದೆ ಅಂದ್ರೆ ಪ್ಲೀಸ್ ಕೆಳಗಡೆ ಕಾಮೆಂಟ್ ಭಾವ ಅಂತ ಸಿಗುತ್ತೆ, ಅಂದ್ರೆ ಕಾಮೆಂಟ್ ಬಾಕ್ಸ್ ಸಿಗುತ್ತೆ. ಆ ಒಂದು ಕಾಮೆಂಟ್ ಬಾಕ್ಸ್ ಅಲ್ಲಿ ನೀವು ಕಾಮೆಂಟ್ ಮಾಡಿ ಕೇಳ್ಬೋದು, ಯಾವುದೇ ತರದ ಟೆನ್ಷನ್ ಇಲ್ದಿತಿ. ಓಕೆ, ನೆಕ್ಸ್ಟ್ ಈಗ ನಾವು ಈ ಒಂದು ಪ್ರೈಸಿಂಗ್ ರೇಂಜ್ ಗಳ ಬಗ್ಗೆ ಮಾತಾಡ್ತಾ ಹೋಗೋಣ. ಅಂದ್ರೆ ಪ್ರೈಸ್ ಏನೇನಿದೆ ಈ ಒಂದು ಮೊಬೈಲ್ ನಲ್ಲಿ, ಯಾವ ರೇಟ್ ನಲ್ಲಿ ಯಾವ್ಯಾವ ಮೊಬೈಲ್ ನೋಡೋದಕ್ಕೆ ಸಿಗುತ್ತೆ ಅನ್ನೋದಾದ್ರೆ, ಓಕೆ, ಫೋಕಸ್ ಮಾಡ್ತಾ ಇದೆ ಕ್ಯಾಮ್ರಾ ನನ್ನ. ಓಕೆ, ಈಗ ಪ್ರೈಸಿಂಗ್ ರೇಟ್ ಬಗ್ಗೆ ಮಾತಾಡ್ತಾ ಹೋಗೋಣ. 64GB ಮತ್ತೆ 6GB ವೇರಿಯಂಟ್ ಇರುವ ಒಂದು ಮೊಬೈಲ್ ಆದ್ರೆ ನಿಮಗೆ 16,000 ರೂಪಾಯಿಗೆ ಸಿಗುತ್ತೆ. 15,999 ರೂಪಾಯಿ, ₹1 ಕಡಿಮೆ 16,000 ರೂಪಾಯಿಗೆ ನಿಮಗೆ ನೋಡೋದಕ್ಕೆ ಸಿಗುತ್ತೆ ಆನ್ಲೈನ್ ಮಾರ್ಕೆಟ್ ನಲ್ಲಿ. ಎಲ್ಲ ಒಂದು ಮೊಬೈಲ್ ನ ಪರ್ಚೇಸ್ ಮಾಡಬೇಕು ಅಂದ್ರೂ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಲಿಂಕ್ ನ ಕೊಟ್ಟಿರ್ತೀನಿ, ಚೆಕ್ಔಟ್ ಮಾಡೋದನ್ನ ಮರೆಯೋದಕ್ಕೆ ಹೋಗ್ಬೇಡಿ. ಮತ್ತೆ ಯಾವುದೇ ತರದ ಕ್ವಶನ್ಗಳಿದ್ರೆ ಬ್ಲಾಗ್ ಸ್ಪಾಟ್ ನ ಚೆಕ್ಔಟ್ ಮಾಡ್ಕೊಡಿ. ನೆಕ್ಸ್ಟ್ ಇನ್ನೊಂದು ವೇರಿಯಂಟ್ ಬರುತ್ತೆ, 6GB ರ್ಯಾಮ್ 128GB ಇಂಟರ್ನಲ್ ಸ್ಟೋರೇಜ್ ನ ಜೊತೆ. ಅದಕ್ಕೆ ಪ್ರೈಸ್ ಬಂದ್ಬಿಟ್ಟು 17,000 ರೂಪಾಯಿ ಆಗುತ್ತೆ. ಅಂದ್ರೆ ₹1 ಕಡಿಮೆ 14,999 ರೂಪಾಯಿ. ಓಕೆ, ನೆಕ್ಸ್ಟ್ ಬಂದ್ಬಿಟ್ಟು 8GB ರ್ಯಾಮ್ 256GB ಇಂಟರ್ನಲ್ ಸ್ಟೋರೇಜ್. ಅಂದ್ರೆ ಇಲ್ಲಿ ನಿಮ್ಗೆ 6GB ವೇರಿಯಂಟ್ ನಲ್ಲಿ, ಅಂದ್ರೆ 6GB ರ್ಯಾಮ್ ನ ಜೊತೆ 256GB ವೇರಿಯಂಟ್ ಇರುವಂತಹ ಇಂಟರ್ನಲ್ ಸ್ಟೋರೇಜ್ ಇರುವಂತಹ ಮೊಬೈಲ್ ನೋಡೋದಕ್ಕೆ ಸಿಗೋದಿಲ್ಲ. ನೀವು 256GB ಇಂಟರ್ನಲ್ ಸ್ಟೋರೇಜ್ ಬೇಕು ಅಂದ್ರೆ 8GB ರ್ಯಾಮ್ ಇರುವಂತಹ ಮೊಬೈಲ್ ನ ಪರ್ಚೇಸ್ ಮಾಡಲೇಬೇಕು. ಓಕೆನಾ, ಆ ಒಂದು ಮೊಬೈಲ್ಗೆ ರೇಟ್ ಬಂದ್ಬಿಟ್ಟು 20,000 ರೂಪಾಯಿ ಆಗುತ್ತೆ. 19,999 ರೂಪಾಯಿ ನಿಮ್ಗೆ ಆಗುತ್ತೆ ಆ ಒಂದು ಮೊಬೈಲ್ ನ ಮೇಲೆ. ಓಕೆ, ಕರೆಂಟ್ ವಾಪಸ್ ಬಂದಾಗಿದೆ. ಈಗ ಮೊಬೈಲ್ ಬಗ್ಗೆ ಎಲ್ಲ ಹೇಳಾಯ್ತು, ಪ್ರೈಸ್ ಬಗ್ಗೆ ಹೇಳಾಯ್ತು. ಈಗ ನನ್ನ ಮೈ ಒಪಿನಿಯನ್, ಅಂದ್ರೆ ನನಗೆ ಏನ್ ಅನ್ಸುತ್ತೆ ಈ ಒಂದು ಮೊಬೈಲ್ ನಲ್ಲಿ. ಫ್ರೆಂಡ್ಸ್, ಈ ಒಂದು ಮೊಬೈಲ್ ಇದೆಯಲ್ಲ, ಒಂದು 14,000 ರೂಪಾಯಿ ಬ್ರ್ಯಾಂಡ್ ನ ಒಂದು ಬಜೆಟ್ ನ ಒಂದು ಮೊಬೈಲ್ ನಾನು ನಿಮಗೆ ಹೇಳಿದೆ ನೋಡಿ. 6GB ರ್ಯಾಮ್ 64GB ವೇರಿಯಂಟ್ ಅಥವಾ 6GB ರ್ಯಾಮ್ 128GB ವೇರಿಯಂಟ್, ಇದು ಓಕೆ. ಒಬ್ಬ ನಾರ್ಮಲ್ ಹ್ಯೂಮನ್ ಬಿಗೆ, ಒಬ್ಬ ಗೇಮರ್ಸ್ಗೆ ಈ ಒಂದು ಮೊಬೈಲ್ ಬೆಸ್ಟ್ ಅಂತೀನಿ. ಯಾಕೆಂದ್ರೆ 120 Hz ನ ರಿಫ್ರೆಶ್ ರೇಟ್ ಇದೆ ಡಿಸ್ಪ್ಲೇ ಅಲ್ಲಿ, ಮತ್ತೆ ಫುಲ್ HD ಡಿಸ್ಪ್ಲೇ ಕೊಡ್ತಾ ಇದ್ದಾರೆ, ಪಂಚ್ ಹೋಲ್ ಡಿಸ್ಪ್ಲೇ ಇದೆ, ಮತ್ತೆ ಬ್ಯಾಟ್ರಿ ಕೆಪಾಸಿಟಿ 4500 mAh ನ ಒಂದು ಬ್ಯಾಟ್ರಿ ಕೆಪಾಸಿಟಿ ಇದೆ. ಇದನ್ನೆಲ್ಲ ನೋಡ್ತಾ ಇದೊಂದು ಬೆಸ್ಟ್ ಬಜೆಟ್ ನ ಒಂದು ಫೋನ್ ಆಗಿದೆ. ಮತ್ತೆ ಸ್ನ್ಯಾಪ್ಡ್ರ್ಯಾಗನ್ 730G ನ ಪ್ರೊಸೆಸರ್ ನ ಯೂಸ್ ಮಾಡಿರೋದ್ರಿಂದ ಒಂದು ಗೇಮರ್ಸ್ ಗಳಿಗೆ ಒಂದು ಬೆಸ್ಟ್ ಮೊಬೈಲ್. ಗೇಮರ್ಸ್ ಗಳು ಇದನ್ನ ಬೈ ಮಾಡಬಹುದು, ಯಾವುದೇ ತರದ ಟೆನ್ಷನ್ ಇರುತ್ತೆ. ಆದ್ರೆ 20,000 ವೇರಿಯಂಟ್ ಇದೆಯಲ್ಲ, 8GB ರ್ಯಾಮ್ 256GB ವೇರಿಯಂಟ್ ಇರುವುದು, ಅದನ್ನ ಪರ್ಚೇಸ್ ಮಾಡೋದಕ್ಕೆ ಹೋಗಬೇಡಿ. ಯಾಕಪ್ಪ ಅಂದ್ರೆ ಆ ಒಂದು ಬಜೆಟ್ ರೇಂಜ್ ನಲ್ಲಿ ನಿಮ್ಗೆ ಬೇರೆ ಒಂದು ಮೊಬೈಲ್ ಸಿಗುತ್ತೆ.
ಈಗಿನ ಆನ್ಲೈನ್ ಮಾರ್ಕೆಟ್ನಲ್ಲಿ. ನೋಡಿ, ಟ್ರೈ ಮಾಡಿ, ಬೇರೆ ಮೊಬೈಲ್ಗೋಸ್ಕರ ಕಾಯಿರಿ. ಇಲ್ಲಾಂದ್ರೆ ಇನ್ನೊಂದು ಸ್ವಲ್ಪ ದಿನಗಳಲ್ಲೇ ಶಿಯೋಮಿ ಅಂದ್ರೆ ರೆಡ್ಮಿ ಅನ್ನೋ ಒಂದು ಏನು ಕಂಪ್ನಿ ಇದೆಯಲ್ಲ, ಆ ಒಂದು ಕಂಪ್ನಿ 108 ಮೆಗಾಪಿಕ್ಸೆಲ್ನ ಒಂದು ಕ್ಯಾಮ್ರಾನ ಲಾಂಚ್ ಮಾಡುತ್ತೆ ಸದ್ಯದಲ್ಲೇ. ಅಂದರೆ 108 ಮೆಗಾಪಿಕ್ಸೆಲ್ ಇರುವಂಥ ಕ್ಯಾಮ್ರಾನ ಲಾಂಚ್ ಮಾಡುತ್ತೆ. ಅದಕ್ಕೋಸ್ಕರ ವೆಯ್ಟ್ ಮಾಡೋದಕ್ಕಾಗೋದಿಲ್ಲ ಅಂದರೆ ಈ ಒಂದು ಮೊಬೈಲ್ನ ಪರ್ಚೇಸ್ ಮಾಡಿ. ಈ ಒಂದು ಮೊಬೈಲ್ ಬೆಸ್ಟ್ ಮೊಬೈಲ್ ಅಂತಲೇ ಹೇಳ್ಬೋದು. ಗೇಮರ್ಸ್ಗಳಿಗೂ ಆದರೂ ಓಕೆ, ಈಗಿನ ಟೈಮ್ನಲ್ಲಿ ನೀವು ಪರ್ಚೇಸ್ ಮಾಡ್ತಿದ್ದೀರಾ ಅಂದರೂ ಕೂಡ ಓಕೆ. ಯಾಕಂದರೆ ಫಿಂಗರ್ ಪ್ರಿಂಟ್ ಲಾಕ್ ಇದೆ, ಫೇಸ್ ಅನ್ಲಾಕ್ ಇದೆ, ಮೊಬೈಲ್ನಲ್ಲಿ ಪಂಚ್ ಹೋಲ್ ಡಿಸ್ಪ್ಲೇ ಇದೆ, ಫಾಸ್ಟ್ ಚಾರ್ಜಿಂಗ್ ಆಪ್ಷನ್ ಕೂಡ ಇದೆ. ಇದೆಲ್ಲದನ್ನು ನೋಡ್ತಾ ಇದೊಂದು ಬೆಸ್ಟ್ ಮೊಬೈಲ್ ಅಂತಲೇ ಹೇಳ್ಬೋದು. ಗೇಮರ್ಸ್ಗಳಿಗಾದರೂ ಓಕೆ, ಅಥವಾ ನಾರ್ಮಲ್ ಹ್ಯೂಮನ್ ಬೀಯಿಂಗ್ ಆದರೂ ಓಕೆ. ನಾರ್ಮಲ್ ಆಗಿ ಏನೇನು ಪರ್ಚೇಸ್ ಮಾಡ್ತಿರಲ್ಲ ಅದೆಲ್ಲ ಆಪ್ಷನ್ ಕೂಡ ಈ ಒಂದು ಮೊಬೈಲ್ನಲ್ಲಿ ಇದೆ. ಆದರೆ ಇಲ್ಲಿ ಒಂದು ಪ್ರಾಬ್ಲಮ್ ಏನಪ್ಪ ಅಂದರೆ ಸಣ್ಣದು, ಹೈಬ್ರಿಡ್ ಸಿಮ್ ಸ್ಲಾಟ್ನ ಅವರು ಯೂಸ್ ಮಾಡಿದ್ದಾರೆ. ಇದರಿಂದಾಗಿ ಮೆಮೊರಿ ಕಾರ್ಡ್ನ ತೆಗೆದಿಟ್ಟು ನಾವು ಸಿಮ್ನ ಹಾಕೊಬೇಕಾಗುತ್ತೆ, ಅಥವಾ ಸಿಮ್ನ ತೆಗೆದಿಟ್ಟು ನಾವು ಮೆಮೊರಿ ಕಾರ್ಡ್ನ ಯೂಸ್ ಮಾಡಬೇಕಾಗುತ್ತೆ. ಆ ಥರ ಒಂದು ಪ್ರಾಬ್ಲಮ್ ಬರುತ್ತೆ. ಅದಕ್ಕೋಸ್ಕರ ಈ ಒಂದು ಮೊಬೈಲ್ ಅಲ್ಲಿ ಒಂದು ಸ್ವಲ್ಪ ಎಡವಿದೆ ಅಂತಲೇ ಹೇಳ್ಬೋದು. ಆದರೆ ಇನ್ನು ಫ್ಯೂಚರ್ ಇದನ್ನು ಕೂಡ ಅವರು ಎಕ್ಸ್ಪ್ಯಾಂಡ್ ಮಾಡಬಹುದು. ಮೊಬೈಲ್ನ ಬಗ್ಗೆ ಇಷ್ಟೊಂದೆಲ್ಲ ಮಾಹಿತಿನ ಕೊಟ್ಟಿದ್ದೀನಿ. ಈ ಒಂದು ಮಾಹಿತಿ ಏನಫ್ ಅನ್ಕೊಂತೀನಿ. ಈ ಒಂದು ಮೊಬೈಲ್ ಬಗ್ಗೆ ನನ್ನ ಡಿಸ್ಪ್ಲೇಲಿ ಏನೋ ತೋರಿಸ್ತಾ ಇದೆ, ಇಂಟರ್ನಲ್ ಸ್ಟೋರೇಜ್ ಈಸ್ ರನ್ನಿಂಗ್ ಔಟ್, ಪ್ಲೀಸ್ ಕ್ಲೀನ್ ಅಪ್ ನಾವು. ಅಂದರೆ ಇಂಟರ್ನಲ್ ಸ್ಟೋರೇಜ್ ಖಾಲಿ ಆಗೈತೆ, ಕ್ಲೀನ್ ಮಾಡು ಅಂತ ಹೇಳ್ತಾ ಇದೆ ನನ್ನ ಮೊಬೈಲಲ್ಲಿ. ಓಕೆ, ಕ್ಲೀನ್ ಮಾಡ್ತೀನಿ ಈಗ ಈ ವಿಡಿಯೋ ಎಲ್ಲ ಆದಮೇಲೆ. ಓಕೆ ಫ್ರೆಂಡ್ಸ್, ಈ ಒಂದು ವಿಡಿಯೋದಲ್ಲಿ ಇಷ್ಟೇ ಮಾಹಿತಿ ಕೊಡ್ತಾ ಇದ್ದೀನಿ. ಇನ್ನೇನಾದರೂ ಮಾಹಿತಿ ಬೇಕು ಅಂದರೆ ಕೆಳಗಡೆ ಕಾಮೆಂಟ್ ಬಾಕ್ಸ್ ಅಂತ ಇರುತ್ತೆ. ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ, ನನಗೆ ಕ್ವಶನ್ ಮಾಡಿ, ನಾನು ಉತ್ತರನ ಹೇಳ್ತೀನಿ. ನನಗೆ ಗೊತ್ತಿಲ್ಲ ಅಂದರೆ ನಾನು ಗೂಗಲ್ ಮಾಡಿನಾದರೂ ಹೇಳ್ತೀನಿ. ಗೂಗಲಲ್ಲಿ ಸಿಗಲಿಲ್ಲ ಅಂದರೆ ಫ್ರೆಂಡ್ಸ್ ಹತ್ರ ಫೋನ್ ಮಾಡಿ ಕೇಳಿನಾದರೂ ಹೇಳ್ತೀನಿ. ಓಕೆ ಫ್ರೆಂಡ್ಸ್, ಈ ಒಂದು ವಿಡಿಯೋದಲ್ಲಿ ಇಷ್ಟೇ ಮಾಹಿತಿ. ಮತ್ತೆ ಇನ್ನೊಂದು ಹೊಸ ಟಾಪಿಕ್ನ ಜೊತೆ ಹೊಸದಾಗಿ ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಮತ್ತೆ ಈ ಒಂದು ವಿಡಿಯೋ ಇಷ್ಟ ಆದರೆ ಈ ಒಂದು ವಿಡಿಯೋನ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡೋದನ್ನ ಮರಿಬೇಡಿ. ಮತ್ತೆ ಯಾವುದೇ ಥರದ ಕ್ವಶನ್ಗಳಿದ್ರೆ ಏನು ಮಾಡಬೇಕು ಅಂತ ಹೇಳಿದ್ದೀನಲ್ಲ ಅದನ್ನ ಮಾಡ್ಕೊಳ್ಳಿ. ಓಕೆ, ಈ ಒಂದು ವಿಡಿಯೋದಲ್ಲಿ ಇಷ್ಟ ಮಾಹಿತಿ, ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಏನು ನಮ್ಮ ತೇರಿ ಇರೋದು, ಜೈ ಹಿಂದ್, ಒಂದೇ ಮಾತ್ರ, ಬಾಯ್. ಪ್ರೊಸೀಡ್ ಟು ಕ್ಲೀನ್ ಅಪ್ ಬೇಡ, ಈಗ ಮಾಡಲ್ಲ, ಆಮೇಲೆ ಮಾಡ್ತೀನಿ.